ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ಯಾಮಿಲಿಯಲ್ಲಿ ಒಂದು ಮ್ಯಾರೇಜ್ ಫಂಕ್ಷನ್ ರಿಸೆಪ್ಷನಿಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಫಾರ್ ಎ ಫ್ಯಾಮಿಲಿ ಮ್ಯಾರೇಜ್ ಫಂಕ್ಷನ್. ಆ್ಯಂಡ್ ಇವತ್ತು ನಾನು ಡಾರ್ಕ್ ಪಿಂಕ್ ಗೌನ್ ಹಾಕ್ತಾ ಇದ್ದೀನಿ. ಇಟ್ ವಾಸ್ ಲೈಕ್ ವೆನ್ ಐ ವಾಸ್ ಇನ್ 12th ಸ್ಟ್ಯಾಂಡರ್ಡ್ ನಾನು ತೊಗೊಂಡಿದ್ದು. ಆ್ಯಂಡ್ ಒನ್ ಗುಡ್ ಥಿಂಗ್ ಅಂದರೆ ನನಗೆ ಇವತ್ತು ಅದು ಫಿಟ್ ಆಗುತ್ತೆ. ಸೊ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಆ ಡ್ರೆಸ್ನು ನಾನು ಹಾಕ್ತಾ ಇರೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. As usual, I am going to use a toner first. So plumdu toner use ಮಾಡ್ತಾ ಇದ್ದೀನಿ. ಫುಲ್ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ. ಬ್ಯಾಡ್ ಲಕ್, ಇವತ್ತು ನಾನು ಫ್ಯಾನು ಸಹ ತೊಗೊಂಬಂದಿಲ್ಲ, ಮಿನಿ ಫ್ಯಾನು. ಇವಾಗ ನನ್ನ ಕೈಯಲ್ಲೇ ಹಿಂಗೆ ಮಾಡಿ ಡ್ರೈ ಆಗೋವರೆಗೆ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಎ ಮಾಯ್ಶ್ಚರೈಸರ್ ಫ್ರಮ್ ಡಾಟ್ ಅಂಕಿ. ಇದು ಆಲ್ಮೋಸ್ಟ್ ಆಲ್ ಖಾಲಿ ಆಗಿದೆ. ಐ ಥಿಂಕ್ ಇವತ್ತು ನಾಳೆಗೆ ಬಂದರೆ ಸಾಕು. ಕ್ಯಾನ್ ಯು ಗೈಸ್ ಸಿ? ಇಟ್ಸ್ ಟೂ ಗುಡ್. ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿದ್ರು ಅಂತೂ ನಿಮ್ದೇನಾದರೂ ಆಯಿಲಿ ಸ್ಕಿನ್ ಆಗಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯು ಗೈಸ್ ಕ್ಯಾನ್ ಯೂಸ್ ದಿಸ್ ಡಾಟ್ ಅಂಕಿ ಮಾಯ್ಶ್ಚರೈಸರ್. ನಂದು ಆಯಿಲಿ ಸ್ಕಿನ್ ಸಮ್ಟೈಮ್ ಕಾಂಬಿನೇಷನ್ ಥರ ಫೀಲ್ ಆಗುತ್ತೆ. ಡಾಟ್ ಅಂಕಿ ಅವ್ರದ್ದು ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿದೆ. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ಯು ಗೈಸ್ ಕ್ಯಾನ್ ಟ್ರೈ ದಿಸ್ ಮಾಯ್ಶ್ಚರೈಸರ್. ಇಸ್ ಡ್ಯಾಮ್ ಗುಡ್. ನೀವೇನಾದರೂ ಬೇಸ್ ಮೇಕಪ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಚೆನ್ನಾಗಿ ನಿಮ್ಮ ಆಯಿಲ್ನೆಸ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಾನು ರೀಕೋಡ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತೀನಿ. ಯಾಕಂದರೆ ಇರೋದು ಇದೊಂದು. ಆ್ಯಂಡ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಆಯಿಲಿ ಸ್ಕಿನ್ ಮೇಲಂತೂ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಸೊ ನಾನು ಇದು ಬಿಟ್ಟೇನು ಯಾವುದು ಬೇರೆ ಟ್ರೈ ಮಾಡಿಲ್ಲ ಇದುವರೆಗೂ. ಯಾಕಂದರೆ ಇದು ಖಾಲಿ ಆಗಿಲ್ಲ. ಇನ್ನು ಅಪರೂಪಕ್ಕೆ ಮೇಕಪ್ ಮಾಡೋದ್ರಿಂದ ಖಾಲಿ ಆಗಲ್ಲ ಅಷ್ಟು ಈಸಿಯಾಗಿ. ಆಯಿಲಿ ಸ್ಕಿನ್ ಇದ್ದರೆ ಈ ಪ್ರೈಮರ್ ಮಾತ್ರ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ದ ಕನ್ಸೀಲರ್. ಇವತ್ತು ಫೌಂಡೇಶನ್ ಏನೂ ಹಾಕಲ್ಲ, ಜಸ್ಟ್ ಏನು ಡಾರ್ಕ್ ಸ್ಪಾಟ್ಸ್ ಇದೆ ನಂದು ಅದನ್ನೆಲ್ಲ ಕವರ್ ಮಾಡಿಕೊಂಡು ದೆನ್ ಪೌಡರ್ ಇಲ್ಲ ಕಾಂಪ್ಯಾಕ್ಟ್ ಲಾಕ್ ಮಾಡ್ತೀನಿ. ಸೊ ಇದೆಲ್ಲ ಡಾರ್ಕ್ ಸ್ಪಾಟ್ಸ್ನ ಕವರ್ ಮಾಡಿ ನಾನು ಮತ್ತೆ ಸಿಗ್ತೀನಿ. ಕಾಂಪ್ಯಾಕ್ಟ್ ಹಾಕ್ತೆ, ಕ್ಯಾಮ್ರಾ ಆನೇ ಮಾಡಿರಲಿಲ್ಲ. ನಾನು ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೆ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಸೊ ಕನ್ಸೀಲಿಂಗ್ ಮಾಡಿ ಕಾಂಪ್ಯಾಕ್ಟ್ನ ಹಾಕಿದ್ದೀನಿ. ಕಾಂಪ್ಯಾಕ್ಟ್ ಬಂದು ಯುರೋಪ್ ಗರ್ಲ್ದು ಯೂಸ್ ಮಾಡಿದೆ. ಇಟ್ಸ್ ಡ್ಯಾಮ್ ಗುಡ್. ಯುರೋಪ್ ಗರ್ಲ್ದು ಯೂಸ್ ಮಾಡಿದ್ದೀನಿ. ಕನ್ಸಿಲಿಂಗ್ ಮಾಡಿ ಕಾಂಪ್ಯಾಕ್ಟ್ ಎಲ್ಲ ಹಾಕಾಗಿದೆ. ಇವಾಗ ಸ್ವಲ್ಪ ನನ್ನ ಶೇಡ್ಗಿಂತ ಒಂದು ಶೇಡ್ ಡಾರ್ಕರ್ ತೊಗೊಂಡಿನಿ. ಬಟ್ ಐ ಆಮ್ ಗೋನಾ ಸೆಟ್ ಇಟ್. ಹೆವಿ ಅನ್ನಿಸ್ತಾ ಇರ್ಬೋದು, ಇಟ್ಸ್ ನಾಟ್ ಹೆವಿ. ಶೇಡೋ ಪ್ಯಾಲೆಟ್ ಓಪನ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಒನ್ ಹ್ಯಾಂಡಲ್ಲಿ. ವೆಯ್ಟ್. ಸೊ ನೆಕ್ಸ್ಟ್ ಬಂದು ಪಿಂಕ್ ಗೌನ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಐ ಮೇಕಪ್ ಮಾಡ್ಕೊಳ್ಳೋಣ ಅಂತ. ಐ ಆಮ್ ಗೋನಾ ಕೀಪ್ ಇಟ್ ವೆರಿ ಲೈಟ್. ಐಲೈನರ್ ಹಾಕ್ತಾ ಇದ್ದೀನಿ. ತುಂಬ ಲೆಂತಿಯಾಗೆಲ್ಲ ಹಾಕಲ್ಲ, ತುಂಬ ಸಿಂಪಲಾಗಿ ಒಂದು ಲೈನ್ ಹಾಕೊಳ್ಳೋಣ ಅಂತ. ನೆಕ್ಸ್ಟ್ ಮಸ್ಕರ. ಅಪ್ಪ ಹಾಂ ಲಿಪ್ಸ್ಟಿಕ್. ಆ್ಯಂಡ್ ಲಾಸ್ಟ್ ಸೆಟ್ಟಿಂಗ್ ಸ್ಪ್ರೇ ಹಾಕಿ ಫಿನಿಶ್ ಮಾಡ್ತೀನಿ. ಹಿಂಗೆ ಅಂಜು. ದಿಸ್ ವಾಸ್ ಮೈ ಮೇಕಪ್ ಆ್ಯಂಡ್ ಔಟ್ಫಿಟ್. ನಾನು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ, ಟೈಮ್ ಸಿಗಲಿಲ್ಲ. ಯಾಕಂದರೆ ನಾವು ಮನೆಯಿಂದ ಹೋಗ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. 2 hours ಟ್ರಾವೆಲ್ ಮಾಡಿ ಹೋಗಿದ್ದು. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋದು ಬಂದು ಆಲ್ಮೋಸ್ಟ್ 10:30. ನನ್ನ ಮೇಕಪ್ ಒಂದು ಚೂರು ಕೇಕಿ ಆಗಿರಲಿಲ್ಲ, ಪ್ಯಾಚಸ್ ಆಗಿರಲಿಲ್ಲ. ಇಟ್ ವಾಸ್ ಲುಕಿಂಗ್ ಡ್ಯಾಮ್ ಗುಡ್. ಬಾ ಹಾಯ್ ಮಾತಾಡೋಲ್ಲ ಚಿಕ್ಕಿ ಜೊತೆ.